ಜನ ಜನ್ಮಾದಿ ಭೀಮ ಭೀಮ ಪರಾಕ್ರಮ ಜನನ ಅವನು ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣನಾದವ. ಆಮೇಲೆ ನ ಜನಯತಿ ಹುಟ್ಟು ಇಲ್ಲದಂತೆ ಮಾಡುವುದು ಅವನೇ, ಹುಟ್ಟಿಸಿದವನು ಅವನೇ. ಜನನಃ ಅಂದರೆ ಜನಯತೀತಿ ಜನನಃ, ನಮ್ಮೆಲ್ಲರನ್ನು ಹುಟ್ಟಿಸಿದ ತಂದೆ. ಕೊನೆಗೊಮ್ಮೆ ಹುಟ್ಟು ಇಲ್ಲದಂತೆ ಮಾಡಿ ನ ಜನಯತಿ ಮೋಕ್ಷವನ್ನು ಕೊಟ್ಟು ಹುಟ್ಟು ಸಾವುಗಳ ಸುಳಿಯಿಂದ ಪಾರು ಮಾಡುವವನು ಅವನೇ. ಅದರಲ್ಲೇ ಜನ ಜನ್ಮ ಆದಿ, ಪ್ರತಿಯೊಬ್ಬ ಜೀವ ಜನ, ಆ ಪ್ರತಿಯೊಬ್ಬ ಜೀವಕ್ಕೂ ಒಂದು ಜನ್ಮ ಇದೆ. ಆ ಜನ್ಮಕ್ಕೆ ಆದಿ ಕಾರಣ ಇವ. ಅಷ್ಟೇ ಅಲ್ಲ, ಅವನ ಹುಟ್ಟನ್ನು ಆ ದತ್ತೆ ಸ್ವೀಕಾರ ಮಾಡಿ ಅವನು ಹುಟ್ಟದಂತೆ ಮಾಡುವವನು ಇವನು. ಅದನ್ನೇ ಮತ್ತೆ ವಿವರಿಸಿದರು. ಭೀಮ ತಪ್ಪು ಮಾಡಿದವರಿಗೆ ಭಯಂಕರ, ಹಿರಣ್ಯಕಶಿಪುವಿಗೆ ಗಾಬರಿಗೊಳಿಸುವಂತಹ ರೂಪ. ಆದರೆ ನೀವು ತಪ್ಪು ಮಾಡದೇ ಇದ್ದಾಗ ಅತ್ಯಂತ ಅಭಯಪ್ರದ. ಭೀಹಿ ಮಾ, ಭೀಮ ಅಂದರೆ ಭಯ ಬೇಡ, ಭೀ ಅಂದರೆ ಭಯ, ಮಾ ಅಂದರೆ ಬೇಡ. ಅವನೇ ಯಾರು ಭೀಮನೋ ಅವನೇ ಭೀಹಿ ಮಾ, ಭಯ ಬೇಡ. ಅಭಯ ಹಸ್ತವನ್ನು ಹಿಡಿದು ದುಷ್ಟರಿಗೆ ಭಯಂಕರ, ಸಜ್ಜನರಿಗೆ ಅಭಯಂಕರ. ಆದ್ದರಿಂದ ಅವನು ಭೀಮ. ಆದ್ದರಿಂದ ಅವನು ಭೀಮ ಪರಾಕ್ರಮ. ಭೀಮ ಪರಾಕ್ರಮ ಅವನ ಶತ್ರುಗಳನ್ನು ಆಕ್ರಮಣ ಮಾಡತಕ್ಕಂಥ, ದುಷ್ಟಶಕ್ತಿಯನ್ನು ನಿಯಂತ್ರಣ ಮಾಡತಕ್ಕಂಥ ಆ ಭಗವಂತನ ಶಕ್ತಿ, ಅದಕ್ಕೆ ಸಾಟಿ ಇಲ್ಲ. ಅದು ಅದೇ ಆ ಪರಾಕ್ರಮ ಸಜ್ಜನರಿಗೆ ಅಭಯಪ್ರದವಾದ ಪರಾಕ್ರಮ, ದುರ್ಜನರಿಗೆ ಭಯಪ್ರದವಾದ. ಆಧಾರ ನಿಲಯ ಧಾತ, ಆಧಾರ ನಿಲಯ, ಆಧಾರ ಮತ್ತು ನಿಲಯ ಎರಡು. ಇಡೀ ಜಗತ್ತಿಗೆ ಆಧಾರವಾಗಿ, ಇಡೀ ಜಗತ್ತಿಗೆ ನಿಲಯ, ನಿಲಯ ಅಂದರೆ ನೆಲೆ. ಅವನು ಬರೀ ಆಧಾರ ಅಷ್ಟೇ ಅಲ್ಲ, ಜಗತ್ತಿನ ಶಾಶ್ವತವಾದ ನೆಲೆಯಾಗಿ ಜಗತ್ತನ್ನು ಧರಿಸಿಕೊಂಡವ. ಧಾತ, ಧಾತ ಅಂದರೆ ಜಗತ್ತನ್ನು ಧರಿಸಿದವ, ಜಗತ್ತನ್ನು ಪೋಷಣೆ ಮಾಡುವವ. ಇಲ್ಲಿ ಸಂಸಾರದಲ್ಲಿ ಧಾರಣೆ ಮಾಡಿದವ, ಮುಕ್ತಿಯಲ್ಲಿ ಪೋಷಣೆ ಮಾಡುವವ. ಸ್ವತಃ ಅಧಾತ, ಅವನಿಗೆ ಇನ್ನೊಬ್ಬ ಧಾರಕ ಇಲ್ಲ. ಅವನನ್ನು ಯಾರೋ ಹೊತ್ತು ತಾನಾಗಿಯೇ ನಿಂತು ಇಡೀ ವಿಶ್ವವನ್ನು ಧಾರಣೆ ಮಾಡಿದಂಥ ಶಕ್ತಿ. ಆಧಾರ ನಿಲಯ ಧಾತ. ಇಲ್ಲಿಗೆ ನಾವು ಈ ಬಾರಿಯ ಭಗವಂತನ ಚಿಂತನವನ್ನು ಮುಗಿಸೋಣ. ಇನ್ನೊಂದು 40 ಚಿಲ್ಲರೆ ನಾಮಗಳಿವೆ. ಅದನ್ನು ನಾವು ಮುಂದಿನ ಇನ್ನೊಂದು ತಿಂಗಳು ಬಿಟ್ಟ ಅವಕಾಶದಲ್ಲಿ ನೋಡೋಣ. ಹೀಗೆ ಭಗವಂತನ ನಾಮಗಳ ಒಂದು ಅಪೂರ್ವ ಮುಖ